ಗಿಡ ಒಂದು ದೊಡ್ಡದು ಒಂದು ಚಿಕ್ಕದಾಗಿದೆ ನೋಡಿ. ಈ ಗಿಡ ಇದಕ್ಕೆ ಎಕ್ಸ್ಟ್ರಾ ಗೊಬ್ಬರ ಕೊಟ್ಕೋಬೇಕು. ಅದೇ ಹೋಗಿ ಮತ್ತೆ ಎಂಟ್ರೋಕೆ ಮತ್ತೆ ಗೊಬ್ಬರ ಕೊಟ್ಕೋಬೇಕು ಒಂದು ರೌಂಡ್. ನೋಡಿ ಇದು ಈ ಸ್ಟೆಮ್ ಇದೆಯಲ್ಲ, ಇಲ್ಲೇ ನಿಂತ್ಕೊಳ್ಳಿ, ನೀವು ತೋರಿಸ್ತೀನಿ ನಾನು. ಈ ಗಿಡ ನೋಡಿ, ಎಲೆಯಿಂದ ಎಲೆಗೆ 3 ಇಂಚ್ ಇರಬೇಕು. ಅಂದರೆ ಇಲ್ಲಿ ಒಂದೆಲೆ 3 ಇಂಚ್ ಇಷ್ಟು ಇರಬೇಕು. ಕರೆಕ್ಟ್ ಬಂದಿದೆ ಅಂತ ಅವಾಗ. ಈಗ ಜಾಸ್ತಿ ಇದೆ, ಒಂದು 4 ಇಂಚು 5 ಇಂಚ್ ಅಷ್ಟು ಬರ್ತದೆ. ಅಂದರೆ ನೆರಳಾಗಿದೆ ಅಂತ. ಕಳೆ ಬೆಳ್ಕೊಬಿಟ್ರು ಹಿಂಗೆ ಆಗುತ್ತೆ, ಬೆಳೆ ಬೆಳೆದಂತೆ ಏನಾಗುತ್ತೆ ಅಂದರೆ ನಿಮ್ದು ಮೇಲ್ಗಡೆ ಈ ಶೇಡ್ ಇಲ್ದಾನೆ ಈ ಶೇಡ್ಗೆ ಏನೋ ಹೋಯ್ತಿಲ್ಲ. ಸೊ ಈ ನೆರಳು ಇರೋದ್ರಿಂದ ಸ್ವಲ್ಪ ಹಂಗಾಗಿದೆ. ಆಮೇಲೆ ಈ ನೋಡಿ ಇದೆಲ್ಲ ಈಗ ಗ್ರೋತ್ ಬಂದಿದೆ. ಇನ್ನೊಂದು ಏನು ಅಂದ್ರೆ ನೆರಳಿಲ್ದೇನೆ ಮಾಮೂಲಿ ಪ್ಲಾಟ್ ಅಲ್ಲಿ ಬೆಳೆದ್ರೆ ಈ ತರ ಅಂತರ ಬೆಳೆ ಬೆಳೆದ್ರೆ ತುಂಬಾ ಒಳ್ಳೇದು. ಅವರು ಬಾಳೆಗೆ ಏನೇನ್ ಖರ್ಚು ಮಾಡ್ತಾರೋ ಅದಕ್ಕಿಂತ 2 ದುಡ್ಡು ತಗೊಬಿಡ್ಬೋದು. ಬಾಳೆ ಬೆಳಿಲಿಕ್ಕೆ ಏನೇನ್ ಖರ್ಚು ಬರ್ತೋ ಅದೆಲ್ಲ ಕಂಪ್ಲೀಟ್. ಈಗ ಇದು 4 ರಿಂದ 5 ತಿಂಗಳು ಹೈಯೆಸ್ಟ್ ಅಂದ್ರೆ ಒಂದು 5 ತಿಂಗಳು ಮಾಡ್ಬೋದು. 5 ತಿಂಗಳು ಕಟಾವ್ ಆಯ್ತು ಅಂತ ಅಂದ್ರೆ ಇನ್ನು ಇದು ಹೌದೌದು. ಏನು ರೈತರಿಗೆ ಏನು ತೊಂದರೆ ಏನಕ್ಕಿಲ್ಲ, ಲಾಸ್ ಆಗ ಮಾಡ್ಬೋದು. ಖರ್ಚು ವೆಚ್ಚ ಮೇಂಟೈನ್ ಮಾಡಿ. ನೋಡಿ ಅಷ್ಟು ಬರ್ಬೇಕಿತ್ತು ಸರ್ ಈಗ ನನ್ನ ಪ್ರಕಾರ. ನೋಡಿ ಇದು ಗಿಡ ಇದೆಯಲ್ಲ ಈ ತರ ನೋಡಿ, ಇವಾಗ ಮಾರ್ಕ್ ಎಲ್ಲ ಕಡಿಮೆ ಆಯ್ತಾ ಇದೆ. ಇದು ಫುಲ್ ಎಲ್ಲ ಮಾರ್ಕ್ ಎಲ್ಲ ಫುಲ್ ಕಡಿಮೆ ಆಯ್ತಾ ಇದೆ. ಸೊ ಹಿಂಗೆ ಮೆಣಸಿಗೆ ಹಾಕೊಂಡ್ರೆ ಮಾಡ್ಬೋದು, ಏನು ತೊಂದರೆ ಇಲ್ಲ ರೈತರಿಗೆ. ಡೆಲ್ಲು ದಾಟ ಐಟಮ್ ಮಾಡಿರೋದಲ್ವಾ ಮೊದಲು ಸೇಮ್ ಇದೇ ತರ ವಾರ ಆಯ್ತು ಬರಲಿಲ್ಲ. ಹಾಂ ಇದೆಲ್ಲ ನಾನು ಚೆಕ್ ಮಾಡ್ಕೊತೀನಿ. ಇರಲಿ, ಅದು ಹುಳ ಹೊಡ್ಬಿಟ್ಟೈತೆ ನೋಡಿ ಪಾಪ. ಅದು ಬಾಳೆ ಗಿಡ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಇದು ನೆರಳಾಗಿರೋದ್ರಿಂದ್ರೂ ಯಾವ ಹುಡುಗನ ಮೇಲೆ 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 ಹಾಂ ಅಲ್ಲಿ ಸುಮಾರು ತಳಿ ಇದೆ ಈಗ ನಮ್ಮ ಹತ್ರ. ಪಚ್ಚಬಾಳೆ, ಏಲಕ್ಕಿ, ನೇಂದ್ರ, ಮದರಂಗ, ಬೂದ್ಬಾಳೆ ಎಲ್ಲವೂ ಐತೆ ನಮ್ಮ ಹತ್ರ. 9902038931 ಕೇರಳ. ನೋಡಿ ಅಂತರ ಬೆಳೆ ಬೆಳೆದಾಗ ರೈತರಿಗೆ ಎಲ್ಲ ಗಿಡನೂ ಐತೆ ಇಲ್ಲಿ ನೋಡಿ. ಕಳೆ ಕಿತ್ಬಿಟ್ಟು ಹಾಕೊಂಡ್ರೆ ಇನ್ನೂ ಚಂದ. ಹೇಳ್ತೀನಿ ಕಳೆ ಎಲ್ಲ ತಗೊಂಡು ನೀಟಾಗಿ ಮಾಡಿ ಅಂತ. ಮೆಣಸಿಗೆ, ಬಾಳೆ, ಹಣ್ಣಿನ ಗಿಡ ಏನ ಅದು ಡ್ರಂಚಿಂಗ ಭೂಮಿ ಸುತ್ತದು. ಹಾಂ. ಇನ್ಯಾರೋ ಬಂದಿದ್ರ ಇಲ್ಲಿಗೆ? ಯಾರು ಬಂದಿಲ್ಲ ನೋಡೋಕ್ಕೆ. ಇಲ್ಲ, ಇಷ್ಟು ಬಂದಿರ್ತದೆ ನನಗೆ ಅಂದಾಜು ಗೊತ್ತಿರ್ತೋ. ಇಷ್ಟು ಹೈಟ್ ಬಂದಿರ್ತಾವೆ ಗಿಡ ಅಂತ. ಹಾಂ, ಇವು ಅವಾಗ ಒಂದೇ ಸರಿ ಗೊಬ್ಬರ ಹಾಕ್ಬಿಟ್ರಲ್ಲ ಸುಟ್ಟೋದಂಗೆ ಆಗ್ಬಿಟ್ಟು ಅವಾಗ. ಗಿಡ ಓದಕ್ಕಲ್ಲ ಅಂತಿದ್ರು. ಗಿಡ ಓದೇವ ಹೇಳ್ತಾರೆ ಸರ್, ಹೇಳಕ್ಕೆ